ಪ್ರತಿ ವರ್ಷವೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಮಾಜಕ್ಕೆ ಕೊಡುಗೆ ನೀಡಿದ ಹಲವು ಸೇವಕರನ್ನ ಗೌರವಿಸುತ್ತಾ ಬಂದಿದೆ. ಹಾಗೆ ಈ ವರ್ಷವೂ ಕೂಡ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗಿದೆ. ಈ ವರ್ಷವೂ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗಿದೆ. ಬೆಳಗಾವಿಯ ಆರ್ಎಸ್ಟಿ ಫೌಂಡೇಶನ್ ಅಧ್ಯಕ್ಷರಾದ ರವಿ ಪೂಜಾರಿ ಅವರು ಸಮಾಜ ಸೇವಾ ಕ್ಷೇತ್ರಕ್ಕೆ ನೀಡುತ್ತಾ ಇರುವ ಕೊಡುಗೆಯನ್ನ ಗುರುತಿಸಿ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ನಮಸ್ಕಾರ. ನಾನು ರವಿ ಪೂಜಾರಿ, ಮೂಲತಃ ಅತನಿ ಗ್ರಾಮದ ಕನತಿ ಕೋಡಿಯಲ್ಲಿ ಜನಿಸಿರ್ತಕ್ಕಂಥವನು. ನಾನು ಅತ್ಯಂತ ಕಡು ಬಡ ಕುಟುಂಬದಲ್ಲಿ ಜನಿಸಿ ಅನೇಕ ಏಳುಬೀಳುಗಳನ್ನು ಕಂಡು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಇವತ್ತು RSP ಫೌಂಡೇಶನ್ ಮತ್ತು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯನ್ನ ಹುಟ್ಟಾಕಿದ್ದೀನಿ. ನಾವು ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು, ಈ ನಾನು ಅನುಭವಿಸ್ತಕ್ಕಂಥದ್ದು ಇನ್ನೊರು ಅನುಭವಿಸಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರ ಮೊದಲು ಸುವರ್ಣ ಕರ್ನಾಟಕ ಜನಸೇವಾ 2017ರಲ್ಲಿ ಹುಟ್ಟಾಕಿದ್ವಿ. ಅದರಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದೀವಿ. ರಕ್ತದಾನ ಶಿಬಿರ ಆಗಿರಬಹುದು, ಅನೇಕ ಶಿಕ್ಷಣಕ್ಕೆ ಹಣಕಾಸಿನ ಸಹಾಯ ಆಗಿರಬಹುದು, ಕೊರೋನಾ ಸಂದರ್ಭದಲ್ಲಿ ಅತನಿಯಲ್ಲಿ ಮೊಟ್ಟ ಮೊದಲಿಗೆ ದಿನಸಿ ಕಿಟ್ ಹಚ್ಚುವುದಾಗಿರಬಹುದು. ಅದಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ರಸ್ತೆ ಡಾಂಬರೀಕರಣ ಆಗಿರಬಹುದು. ಇದರಲ್ಲಿ ಅನೇಕ ಮೂಲಭೂತ ಸೌಕರ್ಯ, ಉಚಿತ ನೀರಿನ ಟ್ಯಾಂಕರ್ ವಿತರಣೆ, ಬೇಸಿಗೆಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ, ಕೃಷ್ಣಾ ಬತ್ತಿ ಹೋದಂತ ಸಂದರ್ಭದಲ್ಲಿ ಉಚಿತವಾಗಿ ಎಲ್ಲಾ ಅತನಿ ಪಟ್ಟಣದ ನಿವಾಸಿಗಳಿಗೆ ಉಚಿತ ನೀರಿನ ವ್ಯವಸ್ಥೆ ಕೂಡ ಮಾಡಿದೀವಿ. ಇದಲ್ಲದೆ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಮತ್ತೆ RSP ಫೌಂಡೇಶನ್ ಅಂದ್ರೆ ರವಿಶಂಕರ್ ಪೂಜಾರಿ ನಂದೇ ಹೆಸರಾಗಿರ್ತಕ್ಕಂಥದ್ದು RSP ಅನ್ನುವಂತ ಒಂದು ಗ್ರೂಪ್ ಅನ್ನ ಹುಟ್ಟಾಕಿದೀವಿ. ಅದರಲ್ಲಿ ನಮ್ದು ಒಂದು RSP ಟೆಂಟ್ಸ್ ಕಲೆಕ್ಷನ್ ಬಟ್ಟೆ ಮಳಿಗೆ ಇದೆ. ಅದರ ಜೊತೆಗೆ RSP ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತ ಇದೆ. ಅದಲ್ಲದೆ ಏನಾದ್ರೆ ಅನೇಕ RSP ಅನ್ನುವಂತ ಸಮೂಹವನ್ನು ಕಟ್ಕೊಂಡಿದ್ದೀವಿ. ಸುವರ್ಣ ನ್ಯೂಸ್ ಅನ್ನುವಂತ ಚಾನಲ್ ನಮ್ಮನ್ನ ಗುರುತಿಸಿ ನಮಗೆ ಒಂದು ಈ ಪ್ರಶಸ್ತಿಯನ್ನು ಕೊಡೋದರ ಜೊತೆಗೆ ಮಂಡಿಸೋದರ ಜೊತೆಗೆ ನನಗೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳಿಕೆ ಬಯಸ್ತೇನೆ. ಸುವರ್ಣ ನ್ಯೂಸ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ವಿಚಾರಗಳನ್ನ ಮಾಡಿಸ್ತೇನೆ. ನಮಸ್ಕಾರ.